ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ಮೊದಲನೇದಾಗಿ BSc ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನಿನ ಹಾಲ್ ಟಿಕೆಟನ್ನು ರಿಲೀಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ಜೊತೆಗೆ ಎಲಿಜಿಬಲ್ ಮತ್ತು ನಾನ್ ಎಲಿಜಿಬಲ್ ಲಿಸ್ಟು ಸಹ ರಿಲೀಸ್ ಮಾಡಿದ್ದಾರೆ. ಸೊ ಅವೆರಡರ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನಂದು ವಾಟ್ಸಪ್ ಚಾನಲ್ ಇದೆ, ಆ ಚಾನಲಿನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಜಾಯ್ನ್ ಆಗಿ ನಿಮಗೆ ಯಾವುದೇ ಇನ್ಫಾರ್ಮೇಷನ್ ಬಂದರೂ ಪಾಸ್ ಮಾಡ್ತಿರ್ತೀನಿ. ಮೊದಲನೇದಾಗಿ ಬರೋಣ, ಹಾಲ್ ಟಿಕೆಟ್ BSc ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನಿನ ಹಾಲ್ ಟಿಕೆಟ್. ಇಲ್ಲಿ UGCET 2026 ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನೋಡ್ಬೋದು, UGCET ಕೃಷಿ 2026 ಪ್ರಾಯೋಗಿಕ ಕೋಟಾ ಪ್ರವೇಶ ಟಿಕೆಟ್ ಡೌನ್ಲೋಡ್ ಲಿಂಕ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಡೀಟೇಲ್ಸ್, ನಿಮಗೆ ಗೊತ್ತಿರುವಂಥ ರೆಗ್ಯುಲರ್ ಲಾಗಿನ್ ಡೀಟೇಲ್ಸೇ ಕೇಳುತ್ತೆ. ಲೈಕ್ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಗೆ ನಿಮ್ಮ ಪಾಸ್ವರ್ಡನ್ನು ಎಂಟ್ರಿ ಮಾಡಿ, ಜೊತೆಗೆ ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚನ ಎಂಟ್ರಿ ಮಾಡಿ ನೀವು ಲಾಗಿನ್ ಆಗಬೇಕು. ಲಾಗಿನ್ ಆದ ನಂತರ ನೀವು ನಿಮ್ಮ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬೋದು. ಆ ಡೌನ್ಲೋಡ್ ಮಾಡಿಕೊಂಡಾಗ ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ ಡೀಟೇಲ್ಸಿಂದ ಹಿಡಿದು ಎಲ್ಲ ಡೀಟೇಲ್ಸು, ಟೈಮಿಂಗ್ಸ್ ಎಲ್ಲ ಮೆನ್ಷನ್ ಮಾಡಿರ್ತಾರೆ, ಅದನ್ನು ನೋಡ್ಕೋಬೋದು. ಸೆಕೆಂಡ್ ಏನಪ್ಪ ಅಂತಂದರೆ ಎಲಿಜಿಬಿಲಿಟಿ ಲಿಸ್ಟ್. ಎಲಿಜಿಬಿಲಿಟಿ ಲಿಸ್ಟ್ ಎಲ್ಲಿ ಸಿಗುತ್ತೆ ಅಂತಂದರೆ ನೀವು GKVK ಬ್ಯಾಂಗ್ಳೂರ್ ಟೈಪ್ ಮಾಡಿದ್ರೆ ಅಲ್ಲಿ ನೀವು ನೋಡ್ಬೋದು. ಇಲ್ಲಿ ಫಸ್ಟ್ ಲಿಂಕ್ ಕಾಣಿಸುತ್ತೆ ನೋಡಿ, ಎಲಿಜಿಬಲ್ ಆ್ಯಂಡ್ ನಾಟ್ ಎಲಿಜಿಬಲ್ ಲಿಸ್ಟ್ ಫಾರ್ ದ ಪ್ರಾಕ್ಟಿಕಲ್ ಟೆಸ್ಟ್ 2026 ಆ್ಯಸ್ ಆನ್ 7/5/2026 ಅಂತ ಮೆನ್ಷನ್ ಮಾಡಿದ್ದಾರೆ. ಅಂತಂದರೆ ಎಲ್ಲ ಎಕ್ಸಾಮಿನೇಷನ್, ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಸೆಂಟರಿನ ಎಲಿಜಿಬಲ್ ಮತ್ತು ನಾಟ್ ಎಲಿಜಿಬಲ್ ಲಿಸ್ಟ್ ಕಂಪ್ಲೀಟಾಗಿ ಇಲ್ಲಿ ಸಿಗುತ್ತೆ. ನೋಡ್ಬೋದು ಇಲ್ಲಿ ನೀವು ಕಂಪ್ಲೀಟಾಗಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕಂಪ್ಲೀಟಾಗಿ ಎಲಿಜಿಬಿಲಿಟಿ ಮತ್ತು ನಾನ್ ಎಲಿಜಿಬಲ್ ಕಂಪ್ಲೀಟ್ ಎಲ್ಲ ಎಕ್ಸಾಮಿನೇಷನ್ ಸೆಂಟರ್ಸ್ ಯಾವುದ್ಯಾವುದೆಲ್ಲ ಇದೆ, ಆ ಎಲ್ಲ ಎಕ್ಸಾಮಿನೇಷನ್ ಫಸ್ಟ್ ಲಿಸ್ಟಲ್ಲಿ ನಿಮಗೆ ಟೋಟಲ್ 17 ಎಕ್ಸಾಮಿನೇಷನ್ ಸೆಂಟರ್ಸ್ ಇದೆ. ಆ 17 ಎಕ್ಸಾಮ್ ಸೆಂಟರ್ಗಳ ಎಲಿಜಿಬಲ್ ಜೊತೆಗೆ 17 ಎಕ್ಸಾಮಿನೇಷನ್ ಸೆಂಟರ್ಗಳ ನಾನ್ ಎಲಿಜಿಬಲ್ ಲಿಸ್ಟ್ ಕಂಪ್ಲೀಟಾಗಿ ರಿಲೀಸ್ ಮಾಡಿದ್ದಾರೆ. ಅವುಗಳನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್, ನಾನೀಗ ಅಗ್ರಿಕಲ್ಚರ್ ಹಾಸನದ ಒಂದು ಕ್ಲಿಕ್ ಮಾಡಿದ್ರೆ ಅಲ್ಲಿ ಎಲ್ಲ ನಿಮ್ಮ ಯಾರ್ಯಾರು ಎಲಿಜಿಬಿಲಿಟಿ ಇದ್ದೀರಾ ಆ ಎಲ್ಲ ನಿಮ್ಮ ರಿಜಿಸ್ಟರ್ ನಂಬರ್ ಮತ್ತು ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಓಕೆನಾ, ಇಲ್ಲಿ ನೋಡ್ಕೋಬೋದು ನಿಮ್ಮ ಅಪ್ಲಿಕೇಶನ್ ನಂಬರ್, ಕ್ಯಾಂಡಿಡೇಟ್ ನೇಮ್, ಫಾದರ್ ನೇಮ್ ಮತ್ತು ಎಕ್ಸಾಮ್ ಸೆಂಟರ್, ಇವರೆಲ್ಲ ಎಲಿಜಿಬಿಲಿಟಿ ಕ್ಯಾಂಡಿಡೇಟ್ಸ್ ಆಗಿದೆಯಲ್ವಾ. ಜೊತೆಗೆ ಇಲ್ಲಿ ಸೆಕೆಂಡ್ ಒನ್ ಏನು ಕೊಟ್ಟಿದ್ದಾರೆ ಅಂತಂದರೆ ನಾನ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್. ಇಲ್ಲಿ ಕೆಳಗಡೆ ಇರುವಂಥದ್ದು ನಾನ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್. ಮತ್ತು ನಿಮಗೆ ನಾನ್ ಎಲಿಜಿಬಿಲಿಟಿಗೆ ರೀಸನ್ ಏನು ಅಂತ ಸಹ ಮೆನ್ಷನ್ ಮಾಡಿರ್ತಾರೆ. ಇಲ್ಲಿ ನೀವು ನೋಡ್ಬೋದು, ಅಪ್ಲಿಕೇಶನ್ ನಂಬರ್ ಇದೆ, ಕ್ಯಾಂಡಿಡೇಟ್ ನೇಮ್ ಇದೆ ಮತ್ತು ಎಕ್ಸಾಮ್ ಸೆಂಟರ್ ಇದೆ. ಜೊತೆಗೆ ರೀಸನ್, ನಿಮ್ಮ ರಿಜೆಕ್ಟ್ ಮಾಡೋದಕ್ಕೆ, ನಿಮ್ಮ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡೋದಕ್ಕೆ ಏನು ರೀಸನ್ ಅಂತ ಕಂಪ್ಲೀಟಾಗಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಮೆನ್ಷನ್ ಮಾಡಿರೋದನ್ನು ನೀವು ನೋಡ್ಕೋಬೋದು. ರೀಸನ್ಸು, ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಿರುತ್ತೆ. ಹಾಗಾಗಿರೋದ್ರಿಂದ ನೀವು ಪ್ರಾಕ್ಟಿಕಲ್ ಎಕ್ಸಾಮನ್ನು ಬರೆಯೋದಕ್ಕೆ ನಾಟ್ ಎಲಿಜಿಬಲ್, ನಾಟ್ ಪರ್ಮಿಟೆಡ್ ಟು ಟೇಕ್ ದ ಪ್ರಾಕ್ಟಿಕಲ್ ಎಕ್ಸಾಮ್. ಇಲ್ಲೇ ಮೆನ್ಷನ್ ಮಾಡಿದ್ದಾರೆ ನೋಡಿ, ನಾನ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಆರ್ ನಾಟ್ ಪರ್ಮಿಟೆಡ್ ಟು ಟೇಕ್ ದ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಆಗಿದೆಯಲ್ವಾ. ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಎಲ್ಲ ಆಲ್ರೆಡಿ ಹಾಲ್ ಟಿಕೆಟ್ ಬಂದಿರುತ್ತೆ. ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಎಕ್ಸಾಮನ್ನು ಚೆನ್ನಾಗಿ ಮಾಡಿ. ಪ್ರಾಕ್ಟಿಕಲ್ ಎಕ್ಸಾಮ್ ನಾನು ಆಲ್ರೆಡಿ ಹೇಳಿದ್ದೀನಿ, ನಿಮಗೆ ಡೀಟೇಲ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ. 50 ನಿಮಗೆ ಕ್ವಶನ್ಸ್ ಯಾವ ಥರ ಇರುತ್ತೆ, ಎಕ್ಸಾಮ್ ಯಾವ ಥರ ಇರುತ್ತೆ, ಅದು ಸಿಲೆಬಸ್ ಯಾವ ಥರ ಇದೆ ಅನ್ನೋದನ್ನು ನಾನು ಆಲ್ರೆಡಿ PDF ನಿಮಗೆ ಕಳಿಸ್ಕೊಟ್ಟಿದ್ದೀನಿ. ಅದು ಯೂಸ್ ಆಗಿದೆ ಅಂದ್ಕೊಂಡಿರ್ತೀನಿ. ಇದೇ ಥರ ಮತ್ತೆ ಇನ್ನಷ್ಟು ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾನೆ ಇರ್ತೀನಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.